ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಐಕ್ಯಾಗೆ ಹೋಗ್ತಾ ಇದ್ದೀನಿ. ಸೊ ಐಕ್ಯನ ಒಂದು ವ್ಲಾಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೆಲ್ಲ ರೇಟ್ಸ್ ಎಲ್ಲ ಯಾವ ಥರ ಇದೆ, ಏನೇನಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತು ನಾನು ನನ್ನ ತಂಗಿ ಜೊತೆಗೆ ಹೋಗ್ತಾ ಇದ್ದೀನಿ ಹೊರಗಡೆ. ಸೊ ಹಾಗಾಗಿ ಅದನ್ನೇ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಇವಾಗ ನಾನು ಐಕ್ಯದಲ್ಲಿ ಸಿಗ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಐಕ್ಯಕ್ಕೆ ಬಂದಿದ್ದೀವಲ್ವಾ, ಇವಳು ನಮ್ಮ ತಂಗಿ. ಹಾಯ್. ಸೊ ನಾವೆಲ್ಲ ಐಕ್ಯಕ್ಕೆ ಬಂದಿದ್ದೀವಿ. ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನಿರುತ್ತೆ ಇಲ್ಲಿ ಅಂತ. ಸೊ ಇವತ್ತಿನ ಈ ಬ್ಲಾಗ್ ಇದೇನೆ. ಇವಾಗ ನಾವು ಸೋಫಾಸ್ ಎಲ್ಲ ಇದೆ ಅಲ್ವಾ, ಸೊ ಅಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೋಫಾಸ್ ಎಲ್ಲ ತುಂಬ ಕಂಫರ್ಟಬಲಾಗಿ ಫೀಲ್ ಆಗ್ತಿದೆ ಕೂತ್ಕೊಂಡ್ರೆ. ಏನು ಅಂತಂದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಅನಿಸ್ತಿದೆ. ಅಂದರೆ ಈ ಸೋಫಾ, ಇವಾಗ ನಾನು ಇಲ್ಲಿ ಕುತ್ಕೊಂಡಿರೋ ಸೋಫಾ ಬಂದುಬಿಟ್ಟು 90,000 ಇದೆ. ಆ್ಯಂಡ್ ಇದೊಂದು ಪಿಲ್ಲೋಗೆ ಬಂದುಬಿಟ್ಟು ಎಷ್ಟಿದೆ ಅಂತಂದರೆ 400 ಇದೆ. ಫ್ರೆಂಡ್ಸ್, ಇದೆಲ್ಲ ಫ್ಲವರ್ಸ್ದು ಪಾಟ್ಸು. ಅಂದರೆ ಇದೆಲ್ಲ ರಿಯಲ್ ಅಲ್ಲ, ಪ್ಲಾಸ್ಟಿಕ್. ಇದು ಕಾಸ್ಟ್ ಎಷ್ಟಿದೆ ಅಂತ ಅಂದರೆ 1000, ಅಂದರೆ 999. ನೋಡಿ, ಈ ಥರ ಪಾಟ್ಸ್ ಎಲ್ಲ ಬಂದುಬಿಟ್ಟು 4000 ಹಂಗಿದೆ. ಟಿ ವಿ ಹಾಕಿದ್ದಾರೆ ಇಲ್ಲಿ ನೋಡಿ, ಇದೆಲ್ಲ ಚೆನ್ನಾಗಿದೆ. ಫುಲ್ ಒಂದು ಹೋಮ್ ಸೆಟಪ್ ಅಂತಲೇ ಹೇಳ್ಬೋದು. ಸೋಫಾ ಸೆಟ್ಸ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಸೋಫಾಸ್ ಎಲ್ಲ ತುಂಬ ಇಷ್ಟ ಆಗ್ತಿದೆ ಆ್ಯಕ್ಚುಲಿ. ಆ್ಯಂಡ್ ಪಿಲ್ಲೋಸ್ ಎವ್ರಿಥಿಂಗ್ ಈಸ್ ಗುಡ್. ನೋಡಿ, ಇದು ಪೇಂಟಿಂಗು 899 rupees. ಅಯ್ಯೋ, ಬೀಳಿಸ್ಬಿಡ್ತಿದ್ದಪ್ಪ. ಇದೇ ನಿಜವಾಗಿರೋ ಲ್ಯಾಪ್ಟಾಪ್ ಥರ ಕಾಣಿಸ್ತೈತಲ್ವಾ? ಅಲ್ಲ, ಆದರೆ ಟಕ್ ಟಕ್. ಹಾಯ್ ಹಾಯ್. ಎಲ್ಲ ಫೋಟೋಸ್ ಇಟ್ಕೋಬೋದು. ಇಲ್ಲೆಲ್ಲ ನಮ್ಮ ಥಿಂಗ್ಸ್ ಇಟ್ಕೋಬೋದು, ಬುಕ್ಸಸ್ ಇಟ್ಕೋಬೋದು. ಇದರಲ್ಲಿ ಪೆನ್ಸ್ ಎಲ್ಲ ಹಾಕ್ಕೊಂಡು ಇಟ್ಕೋಬೋದು. ಆಮೇಲೆ ಇದೆಲ್ಲ ನೋಡಿ, ಬೋರ್ಡ್ ಮೇಲೆ ನಮ್ಗೆ ಏನಾದರೂ ಬರಿಬೇಕನ್ಸಿದ್ರೆ ಇಲ್ಲಿ ಥರ ಬರ್ಕೋಬಹುದು. ಟಿ ವಿ ಇದೆ, ಇಲ್ಲಿ ಟಿ ವಿ ನೋಡಿಕೊಂಡು ಹಿಂಗೆ ಬಂದರೆ ಇಲ್ಲಿ ನಮಗೆ ಕಿಚನ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಕಿಚನೆಲ್ಲ ಅಡುಗೆ ಮಾಡ್ಕೊಂಡು ತಿಂದು. ಸೊ ಇಲ್ಲಿ ಫ್ರಿಜ್ಜೆಲ್ಲ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿಗೆ ಬಂದರೆ ಡೈನಿಂಗ್ ಹಾಲ್ ಇದೆ. ಇಲ್ಲೆಲ್ಲ ಕುತ್ಕೊಂಡು ನಾವು ಊಟ ಮಾಡ್ಕೋಬಹುದು. ಇಲ್ಲಿ ಬಂದರೆ ಹಾಗೆ ರಿಲ್ಯಾಕ್ಸ್ ಆಗ್ಬೋದು. ಸೊ ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಫ್ರೆಂಡ್ಸ್. ಏನು ಅಂತಂದರೆ ಇಷ್ಟೊತ್ತೆಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲೇನು ಅಂತಂದರೆ ಐಕ್ಯಾಗೆ ಬಂದರೆ ಏನಪ್ಪ ಅಂತಂದರೆ, ನಾವೊಂದು ಕಿಚನ್ನ ಡೆಕೋರ್ ಮಾಡಬೇಕು ಅಂತಂದರೆ ನಮಗೆ ಸಾಕಷ್ಟು ಐಡಿಯಾಗಳು ಇಲ್ಲಿ ಸಿಗುತ್ತೆ. ಮನೆಗೆ ಬೇಕಾಗಿರೋಂಥ ಚೇರ್ಸು, ಸೋಫಾಸು, ಹಾಗೆಯೇ ಡೆಕೋರ್ ಐಟಮ್ಸು, ಹಾಗೆಯೇ ನೋಡ್ತಾ ಇರ್ಬೋದು ಎಷ್ಟೊಂದು ನಿಮ್ಮ ಒಂದು ಮನೆಯ ಒಂದು ಕಿಚನ್ನ ಯಾವ ರೀತಿ ನೀವು ಸೆಟ್ ಮಾಡ್ಕೋಬೋದು, ಯಾವ ರೀತಿ ಇಟ್ಕೋಬಹುದು, ಹಾಗೆಯೇ ಮನೆ ಒಂದು ಬೆಡ್ರೂಮ್ಸ್ನ ಯಾವ ರೀತಿ ಡೆಕೋರ್ ಮಾಡಬಹುದು, ಥಿಂಗ್ಸ್ ಯಾವ ರೀತಿ ಇಟ್ಕೋಬೇಕು ಅನ್ನೋಂಥ ಒಂದು ಕಂಪ್ಲೀಟ್ ಐಡಿಯಾನೇ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಎಲ್ಲ ಇಲ್ಲಿ ಡೆಮೋ ತೋರಿಸಿದ್ದಾರೆ. ನಿಮ್ಗೆ ಏನೇ ಬಂದರೂ ಕೂಡ ವಾವ್ ತುಂಬ ಚೆನ್ನಾಗಿದೆ. ಬಟ್ ಎಲ್ಲದಕ್ಕೂ ಕಾಸ್ಟ್ಲಿ, ಎಲ್ಲ ಏನೇ ತೊಗೊಂಡ್ರು ಕೂಡ ಕಾಸ್ಟ್ಲಿ ಇಟ್ಬಿಟ್ಟಿದ್ದಾರೆ. ತುಂಬ ಏನು ತೊಗೊಳ್ಳೋದಪ್ಪ ಅನಿಸ್ಬಿಡುತ್ತೆ. ಬಟ್
ವಾವ್, ಇದಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಪ್ಲೆಸೆಂಟಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗೆ ಈ ರೀತಿ ಇದ್ದಾಗ, ಈ ರೀತಿ ಡೆಕೋರ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ. ಸೊ ಇದು ತುಂಬ ಪ್ಲೆಸೆಂಟ್ ಆ್ಯಂಡ್ ಕೂಲ್ ಆಗಿದೆ. ಇಲ್ಲಿ ನೋಡಿ ಕಿಚನ್ ಐಟಮ್ಸ್ ಇದೆ. ಆಲ್ಮೋಸ್ಟ್ ಇಲ್ಲೆಲ್ಲ ಕಿಚನ್ ಐಟಮ್ಸ್ ಇದೆ. ತುಂಬ ಐಡಿಯಾ ಸಿಗುತ್ತೆ ನಿಮ್ಗೆ ಇಲ್ಲಿ ಬಂದಾಗ. ನೋಡಿ ಎಷ್ಟೊಂದು ಚೆನ್ನಾಗಿರೋ ಒಂದು ಕಿಚನ್ ಐಡಿಯಾಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ನಾವು ನಮ್ಮ ಕಿಚನ್ನ ನಾವು ಡೆಕೋರೇಟ್ ಮಾಡ್ಕೋಬಹುದು. ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಇದರಿಂದ ನಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ಒಂದು ಡೆಮೋ ಮಾಡಿದ್ದಾರೆ ಇಲ್ಲೆಲ್ಲ. ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ನೋಡಿ